ಖುಷಿ ಆಗುತ್ತೆ. ಸೊ ಈ ಸಕ್ಸಸ್ಗೆ ತುಂಬ ಜನ ಕಾರಣ ಆಗಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ನಮ್ಮ KRG ಟೀಮ್ ಅವರು ಡಿಸ್ಟ್ರಿಬ್ಯೂಟ್ರು ಅದಕ್ಕೂ ನಿಜವಾದ ಕಾರಣ. ಆಮೇಲೆ ನನ್ನ ಮೈಸೂರಿನ ಸ್ನೇಹಿತರು, ನನ್ನ ಪ್ರೀತಿಸೋರು, ದೊಡ್ಡ ಮನೆ ಅಭಿಮಾನಿಗಳು ಎಲ್ಲರೂ ಕಾರಣ ಆಗಿದ್ದಾರೆ. ಮತ್ತು 25 ಡೇಸ್ಗೆ ನಿಲ್ತಾ ಇಲ್ಲ ನಮ್ಮದು, ಅಂದರೆ 50 ಡೇಸ್ ಹೋಗ್ಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ. ಆ ಸ್ಟೆಬಿಲಿಟಿ ಇದೆ ನಮ್ಮ ಸಿನಿಮಾಗೆ. 28 ಬ್ಯಾಂಗ್ಳೂರಲ್ಲಿ ಇದೆ. ನನಗೆ ಮೈಸೂರಲ್ಲಿ ಒಂದು 6 ಸ್ಕ್ರೀನಲ್ಲಿ ಇದೆ, ಬ್ಯಾಂಗ್ಳೂರಲ್ಲಿ 28 ಸ್ಕ್ರೀನಲ್ಲಿ ಇದೆ. ಅದು ಬಿಟ್ಟು ಮಿಕ್ಕಿದ್ದು ಡಿಸ್ಟ್ರಿಬ್ಯೂಟ್ರು ಹೇಳೋದು ಗೊತ್ತಾಗುತ್ತೆ. ಸರ್ ಆಗ್ತಾ ಇದೆ ಸರ್, ಇನ್ನೂ OTT TV ರೇಟ್ಸು ಎಲ್ಲ ಬಂತು ಅಂದರೆ ಆಮೇಲೆ ಲೆಕ್ಕ ಗೊತ್ತಾಗುತ್ತೆ, ಇನ್ನೂ ಲೆಕ್ಕ ಗೊತ್ತಾಗಿಲ್ಲ. OTTದು ಆಗಿದೆ, TV ರೇಟ್ಸ್ ಆಲ್ಮೋಸ್ಟ್ ಇವತ್ತು ಸಂಜೆ ಒಳಗಡೆ ಫೈನಲ್ ಆಗುತ್ತೆ ಸರ್. ಅಲ್ಲ ಅದೆಲ್ಲ ಬಂದ್ರೆ ಆಲ್ಮೋಸ್ಟ್ ಲಾಭಕ್ಕೆ ಬರ್ತೀನಿ, ಬಟ್ ಇನ್ನೂ ಬಂದಿಲ್ವಲ್ಲ, ಸೊ ಅದರಿಂದ ಅದನ್ನು ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಆಲ್ರೆಡಿ ಸಿನಿಮಾ 90% ಆಗಿದೆ, ಅವ್ರ ಬಾಯಿಂದಾನೆ ಹೇಳಿದ್ರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಸರಳ ಪ್ರೇಮ ಕಥೆ ಅಲ್ಲ, ಹೇಳ ಸರ್, ಮೋಡ ಕವಿದ ವಾತಾವರಣ ಅಂತ. ಈ ಸ್ಟೇಜಲ್ಲೇ ಅದು ಟೈಟಲ್ ಅನೌನ್ಸ್ ಆಗ್ಬೇಕಂತ ಅದಕ್ಕೆ. ಅದು ಈ ಏಪ್ರಿಲ್ ಆದ್ಮೇಲೆ, ಅಂದ್ರೆ IPL ಎಲ್ಲ ಮುಗಿದಾದ್ಮೇಲೆ ಸಿನಿಮಾ ಅನೌನ್ಸ್ ರಿಲೀಸ್ಗೆ ಪ್ಲಾನ್ ಮಾಡಿದ್ವಿ. ಅಂದ್ರೆ IPL ಟೈಮಲ್ಲಿ ಸುನೀಲ್ ಸರ್ ಬಿಸಿ ಇರ್ತಾರೆ ಅಂತ. ಅಲ್ಲ, ಆ ಟೈಮಲ್ಲಿ ಸಿನಿಮಾ ಪ್ರೇಮಿಗಳು ಸ್ವಲ್ಪ ಕಡಿಮೆ ಬರ್ತಾರೆ ಅನ್ನೋ ಕಾರಣಕ್ಕೆ. ಅದು ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ಮಲಯಾಳಂ, ತೆಲುಗು, ತಮಿಳು ಎಲ್ಲಾದ್ರಲ್ಲೂ ಅಟ್ ಎ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. 90% ಶೂಟಿಂಗ್ ಆಗಿದೆ. ಮೋಡ ಕವಿದ ವಾತಾವರಣ, ಅದಕ್ಕೆ ಹೀರೋನು ಇಲ್ಲೇ ಇದ್ದಾರೆ, ಶೀಲಂ ಅಂತ. ಇರ್ಲಿ, ಅದು ಇನ್ನೊಂದು ವೇದಿಕೆಯಲ್ಲಿ ಮಾತಾಡೋಣ ಅಂತಿದ್ದಾರೆ. ಓಕೆ ಸರ್, ಈಗ ನೀವು ವೇದಿಕೆ ಮೇಲೆ ಇರೋದ್ರಿಂದ ನಾನು ಒಂದಷ್ಟು ಟೆಕ್ನಿಷಿಯನ್ಸ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀನಿ. ಇದು ಒಂದು ಸಂಭ್ರಮಾಚರಣೆ ರೆಡಿ ಮಾಡಿಸಿದ್ದಾರೆ ಇಡೀ ಟೀಮ್ ಅವರೆಲ್ಲ ಸೇರ್ಕೊಂಡು. ಸೊ ಸೆಲೆಬ್ರೇಷನ್ VT ಅಂದ್ರೆ 25 ದಿನದ ಈ ಜರ್ನಿ ಹೆಂಗಿತ್ತು, ಎಲ್ಲೆಲ್ಲಿ ಎಷ್ಟೆಷ್ಟು ಸಂಭ್ರಮಾಚರಣೆ ಇತ್ತು, ಜೊತೆಗೆ ಜನರ ರೆಸ್ಪಾನ್ಸ್ ಹೆಂಗಿತ್ತು, ಇದೆಲ್ಲವೂ ಅದರಲ್ಲಿ ಒಂದು ಅಂದ್ರೆ ಇಡೀ ತಂಡ ನಂದು ಟೆಕ್ನಿಷಿಯನ್ಸ್ ಗಳು ಕೂಡ ತುಂಬಾ ಅದ್ಭುತ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ. ಮತ್ತೆ ನಮ್ಮ ಮಾಧ್ಯಮ ಬಂಧುಗಳೇ ಇರ್ಬೋದು, ನನಗೆ ಫಸ್ಟ್ ಸಿನಿಮಾದಿಂದ ಶಿವಮಣಿಯಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮಾಧ್ಯಮ ಮಿತ್ರರು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ವೀರ್ ಸಮರ್ಥ ತುಂಬಾ ಒರಿಜಿನಲ್ ಕಂಪೋಸರ್ ಇದ್ದಾರೆ, ಅವ್ರ ಹತ್ರ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದ್ರೊಳಗೆ ಸ್ಪೆಷಲ್ ಆಗಿ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು. ಈ ಪಯಣ ಹೀಗೆ ಮುಂದುವರಿಲಿ. ಇನ್ನೂ 50 ದಿವಸದ ಒಂದು ಶೀಲ್ಡ್ ತಗೊಳ್ಳಿ ಬರ್ಬೇಕಂತ ಆಸೆ ಇದೆ, ಅದು ಆಗುತ್ತೆ ಅನ್ಕೊಂಡಿದ್ದೀನಿ. ಕಾರಣ ಏನಂದ್ರೆ ನಿನ್ನೆ ಆಲ್ಮೋಸ್ಟ್ 8ರಿಂದ 10 ಶೋ ಹೌಸ್ಫುಲ್ ಇತ್ತು ಬೆಂಗಳೂರಲ್ಲಿ, ಮೈಸೂರಲ್ಲಿ ಹೌಸ್ಫುಲ್ ಇತ್ತು. ಹಾಗಾಗಿ ಆ ಆಸೆಗೆ ಒಂದು ರೆಕ್ಕೆ ಬಂದೆ. 50 ದಿವಸ ಕಂಪ್ಲೀಟ್ ಆಗುತ್ತೆ, ತಾವೆಲ್ಲರೂ ಅದಕ್ಕೆ ಭಾಗಿಯಾಗಬೇಕು. ಇದೇ ಸ್ಟೇಜ್ ಅಲ್ಲಿ ಮಾತಾಡೋಣ. ಧನ್ಯವಾದಗಳು, ಥ್ಯಾಂಕ್ ಯು. ಫಸ್ಟ್ ಸುನೀಲ್ ಸರ್ ಮನೆ ಬಂದಾಗ, ಸ್ಟುಡಿಯೋ ಬಂದಾಗ ಸರ್ ಒಂದು ಸಿನಿಮಾ ಮಾಡ್ತಿದ್ದೆ ನಾನು ಯಾವುದೋ ಒಂದು ಸಿನಿಮಾ ಇರುತ್ತೆ, 4-5 ಹಾಡ ಇರಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ಅವ್ರು ಬಂದು ನನಗೆ ಹೇಳಿದ್ರು, ಸರ್ ಇದೊಂದು ಮ್ಯೂಸಿಕಲ್ ಸಿನಿಮಾ ಮಾಡ್ತಿದ್ದೇನೆ ಅಂತ. ಮ್ಯೂಸಿಕಲ್ ಅಂದ್ರೆ ನನಗೆ ಆಶ್ಚರ್ಯ ಆಯ್ತು. ಮತ್ತೆ ನಾನು ಕಾರಂಜಿ ಆದ ನಂತರ ಅವ್ರು ಕಾರಂಜಿ ತುಂಬಾ ಹೊಗಳಿದ್ರು, ನಾನು ಸಿಕ್ಕಾಗೆಲ್ಲ ಹೋಗ್ತಿದ್ರು. ಅದ್ಭುತ ಆಲ್ಬಮ್ಸ್ ಅವ್ರು ಕಾರಂಜಿ ದೇವರದಂತೂ ನಾನು ಹುಚ್ಚು. ನಂತರ ಕೊಂಚ ರೇಷ್ಮೆ ಕೊಂಚ ಹುಣ್ಣಿಮೆ ಹೆಚ್ಚು ಕಡೆ 1 ವರ್ಷ ಡೈಲಿ ರಾತ್ರಿಯಲ್ಲಿ ಇಯರ್ಫೋನ್ಸ್ ಹಾಕೊಂಡು ಕೇಳಿ ಅದ್ರ ಮಲಗ್ತಿದ್ದೆ ಅವಾಗ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ನನ್ನ ಸಂಗೀತವನ್ನು ಮೆಚ್ಕೊಂಡಿದ್ರು ಅವರು. ಆವಾಗ ನನಗೆ ಏನ್ ಅನಿಸ್ತದೆ ಅಂದ್ರೆ ಮ್ಯೂಸಿಕಲ್ ಸಿನಿಮಾ ಅಂದಾಗ ನಂದೇನಿದೆ ತಾಕತ್ ತೋರಿಸ್ಬೇಕು ಅನ್ನೋದೊಂದಿತ್ತು ಹುಚ್ಚು ನನಗೆ ಇವತ್ತು ಇದೆ. ಒಂದು ಪ್ಯೂರ್ ಕ್ಲಾಸಿಕಲ್ ಇಂಡಿಯನ್ ಶಾಸ್ತ್ರೀಯ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮೇಲೆ ಒಂದು ಪ್ಯೂರ್ ಕ್ಲಾಸಿಕಲ್ ಪಿಕ್ಚರ್ ಮ್ಯೂಸಿಕ್ ಮಾಡ್ಬೇಕು ಅಂತ, ಖಯಾಲ್ ಗಾಯಕಿ ಇಟ್ಕೊಂಡು ಮಾಡ್ಬೇಕಂತ ನಮ್ದಿದೆ ನನ್ನ ಹತ್ರ. ಟುಂಬ್ರಿ ಆಗ್ಲಿ, ಟಪ್ ಆಗ್ಲಿ, ಈ ತರ ಎಲ್ಲ ಗಾಯಕಿ ಪ್ರಕಾರಗಳು ಇಟ್ಕೊಂಡು ಮಾಡ್ಬೇಕಂತ ಆಸೆ ಇದೆ. ಆದ್ರೆ ಇಲ್ಲಿ ಬಂದಾಗ ಸಿನಿಮ್ಯಾಟಿಕ್ ಆಗಿ ಏನ್ ಮಾಡ್ಬೋದು ಈ ಸಿನಿಮಾದಲ್ಲಿ, ಅವಾಗ ಬಂದಾಗ ಒಂದು ಬಿಡ್ತಾ ಹೋದ್ರು. ಇದೊಂದು ಸಿಚುವೇಶನ್ ಇದೆ ಸರ್, ಇದೊಂದು ಸಿಚುವೇಶನ್ ಇದೆ ಅಂದ್ರೆ ಒಂದು ಮೆಲೋಡಿ ಒಂದು ಸಿಚುವೇಶನ್ ನಾನು ಹೇಳಿದೆ. ಒಂದು ಮೆಲೋಡಿ ಸಾಂಗ್ ಇದೆ, ಹೀರೋಯಿನ್ ಸಿಂಗರ್ ಆಗ್ತಾಳೆ, ಅವಳು ಈ ಸಾಂಗ್ ಎಸ್ಟಾಬ್ಲಿಷ್ ಆಗ್ತಾಳೆ ಅಂದಾಗ ನಾನು ಅಂದೆ ಸರ್ ಇಲ್ಲೊಂದು ಮಾಮೂಲಿ ಸಾಂಗ್ ಮಾಡೋಕ್ಕಿಂತಲೂ ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ. ಏನಂದ್ರೆ ಅವಾಗ ನಾನೇ ಒಂದು ಕಂಪೋಸಿಷನ್ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಟ್ಯೂನ್ ಮಾಡ್ಬಿಟ್ಟಿದೆ. ಎಲ್ಲ ಮಾತನ್ನು ಒಂದೇ ಬಾರಿ ಆಡಲೇ ಈಗ ಆ ಕಂಪೋಸಿಷನ್ ಮಾಡಿ ತೋರಿಸ್ತಾರೆ. ತಾರ ನಾರೇ ದಾರೆ ನಾರೇ ದಾರ ನಾನ
ಅಷ್ಟೇ ನಿಂತಿದೆ. ಸರ್ ಚೆನ್ನಾಗಿದೆ ಸರ್, ಸೂಫಿ ಇದೆ. ಒಂದು ಸಿಂಗರ್ಗೆ ಇಮಿಡಿಯೇಟ್ ಸ್ಟಾರ್ ಆಗ್ಬೇಕಂದ್ರೆ ಒಂದು ಬೇರೆ ಪ್ರಕಾರದ ಒಂದು ಹಾಡೆ ಇದ್ದಾಗ ಮಾತ್ರ ಒಂದು ಜನಗಳಿಗೆ ರೀಚ್ ಆಗುತ್ತೆ. ನಾವು ಯಾವ್ದೋ ಮೆಲೋಡಿ ಮಾಡಿ ಸಿಂಗರ್ ಸ್ಟಾರ್ ಆಗ್ತಾ ಇದ್ದಾರೆ ಅಂದ್ರೆ ಅದು ಅರ್ಥ ಇರಲ್ಲ ಅಂತಂದ್ರೆ ಎಲ್ಲ ಡೆಫಿನೆಟ್ ಸರ್ ಕರೆಕ್ಟ್ ಇದೆ ಅಂತ ಹೇಳಿದ್ರು. ಆವಾಗ ಇದು ಮಾಡಿ ಅಂದ್ರೆ ಈ ತರಗಳು ಬಂದಾಗ ಒಂದು ಅಜ್ಜಿ ಸಾಂಗ್ ಇದೆ ಅಂದಾಗ ಸರ್ ಅಲ್ಲೊಂದು ಭಾವಗೀತೆ ಮಾಡ್ಬೇಕು ಅಂತ ಹೇಳಿದ್ರು. ಸರ್ ಭಾವಗೀತೆಗಳ ಪ್ರಕಾರಗಳು ತಗೊಂಡ್ ಬಂದಿದ್ರು. ಅಲ್ಲಿ ಒಂದು ಗಜಲ್ ಮಾಡೋಣ ಅಂತ ನನ್ನ ಕನಸನ್ನು ಕೊಂದೆ ಅಂತ ಅದು ಸಾಂಗ್ ಮಾಡಿದ್ರು. ಅಂದ್ರೆ ಸಿಚುವೇಶನ್ ತಕ್ಕ ಮಾಡಿ ಸರ್. ಹಾ ಸರ್, ಅದು ಏನಾಯ್ತಂದ್ರೆ ಹೀರೋ ವಿನಯ್ ರಾಜ್ಕುಮಾರ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೆ ನಂತರ ಹುಚ್ಚಿರುತ್ತೆ ಸಿನಿಮಾದಲ್ಲಿ, ಅದ್ರ ಏನೋ ಬೇರೆ ಮಾಡ್ಬೇಕಂತ ಅವ್ರ ಕ್ಯಾರೆಕ್ಟರ್. ಆವಾಗ ಏನ ಇನ್ಸ್ಟ್ರೂಮೆಂಟ್ ಇಲ್ದೇನೆ ಬರೀ ಬಾಯಿಂದೆ ಪರ್ಕ್ಯೂಷನ್ಸ್ ಅಂದ್ರೆ ವಸ್ತುಗಳು. ನಾವು ಸರ್ ಒಂದು ಶೂಟ್ ಮಾಡಿದ್ರೆ ಮಿಸ್ ಮಾಡ್ಬಿಟ್ಟಿದ್ದಾರೆ. ಮುಂಬೈನಲ್ಲಿ ನಾವು ಸ್ವಿಚ್ ಬೋರ್ಡ್ ಅಲ್ಲಿ ರಿದಮ್ ತೆಗ್ತಿದ್ವಿ ಸರ್, ಮಿಸ್ ಆಗಿದೆ. ಅದೊಂದು ವಿಡಿಯೋದಲ್ಲಿ ನೀವು ಶೂಟ್ ಮಾಡಿಲ್ಲ. ಸ್ವಿಚ್ ಕೂಡ ಅಲ್ಲಿ ಟೆಕ್ನಿಷಿಯನ್ ಒಬ್ಬರು ದೊಡ್ಡ ರಿದಮ್ ಪ್ಲೇಯರ್, ಅವರಿಗೆ ಸರ್ ಸ್ವಿಚ್ ಈ ಸ್ಟುಡಿಯೋದಲ್ಲಿ ಏನೇನಿದೆ ಎಲ್ಲ ಬಳಸ್ಕೊಳ್ಳಿ ಅಂತ ಹೇಳಿದ್ರೆ ಕಾರ್ಪೆಟ್ ಹೊಡೆದ್ಬಿಟ್ಟು ಅದು ಸೌಂಡ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಆ ಥರ ಮಾಡಿದ್ದು ನಾವು ಬಹಳಷ್ಟು ಮಾಡಿದ್ದೀವಿ ಬಾಂಬೆಲ್ಲ. ಅಂದ್ರೆ ಪರ್ಕ್ಯೂಷನ್ ಅದ್ರಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ, ಬರೀ ಪರ್ಕ್ಯೂಷನ್ ಅಂದ್ರೆ ನ್ಯಾಚುರಲ್ ಅಂತ ಅನ್ಬೋದು ನೀವು. ತಪ್ಲ ಮೇಲೆ ಬಡ್ದು ಇದು ಮಾಡೋದು, ಸೋಫಾ ಮೇಲೆ ಬಡ್ದು ಮಾಡೋದು, ಸ್ವಿಚ್ ಮೇಲೆ ಇದನ್ನ ಪ್ಲೇ ಮಾಡಿದ್ದು ಅಂತ ತಟ್ಟೆಗಳು ಆ ಥರ ಮಾಡಿದ್ದೆವು. ರಿಯಲ್ ಆಗಿ ಹಾಗೆ ಮಾಡಿದ್ದು. ಅಂದ್ರೆ ಈ ಸಿನಿಮಾದ ಆ ಥರ ಪ್ರಕಾರಗಳು ಯೂಸ್ ಮಾಡಿ ಸರ್. ತುಂಬಾ ವೆರೈಟಿಗಳು ಮಾಡಿದ್ದೇವೆ. ಅದು ಅಂದ್ರೆ ಸಿಚುವೇಶನ್ ಇತ್ತು ಸಿನಿಮಾದಲ್ಲಿ, ಅವಕಾಶ ಇತ್ತು, ಸೀನ್ಸ್ ಇತ್ತು, ಸ್ಕ್ರೀನ್ ಪ್ಲೇ ಹಾಗೆ ಇತ್ತು. ಹಾಗೆ ಒಂದು ಅವಕಾಶ ಸಿಕ್ತು. ಮತ್ತೆ ಈ ಅವಕಾಶಗಳು ಸಿಗೋದು ತುಂಬಾ ಅಪರೂಪ. ಅದು ಸ್ವಲ್ಪ ತುಂಬಾ ಧನ್ಯವಾದಗಳು. ಸರ್ ರೆಸ್ಪಾನ್ಸ್ ಹಾ ಬರ್ತದೆ, ತುಂಬಾ ಕಾಲ್ಗಳು ಬರ್ತದೆ. ಬಟ್ ಫೈನಲ್ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಾರ ಟೈಮ್. ಒಂದು ಸಿನಿಮಾ ಹಿಟ್ ಆದ ನಂತರ ಇಮಿಡಿಯೇಟ್ ಆಗಿ ಯಾವ ಸಿನಿಮಾಗಳು 2 ತಿಂಗಳು 3 ತಿಂಗಳಲ್ಲಿ ಆಗಲ್ಲ ಸರ್, ಮಿನಿಮಮ್ 6 ತಿಂಗಳು. ನಾನು ರವಿ ಬಸರು ನನ್ನ ತುಂಬಾ ಕ್ಲೋಸ್ ಫ್ರೆಂಡ್. ನಾವು ಜೊತೆ ನನಗಷ್ಟು ವರ್ಕ್ ಮಾಡಿದಷ್ಟು ಅರ್ಜುನ್ಗೆ ನನಗೆ ವರ್ಕ್ ಮಾಡಿದೆ ಆಸ್ ಎ ಅರೇಂಜರ್ ರವಿ ಬಸರು. ಅವ್ರಿಗೆ ಕೂಡ ಏನಾಯ್ತು ರವಿ KGF ಅಂತ ಕೇಳಿದಾಗ ಇನ್ನ ಇಲ್ಲ ಇವರು ಅಂತ ಅವ್ರಿಗೆ ಕೂಡ ಬಂದಿದ್ದು 6 ತಿಂಗಳ ನಂತರ. ಬಟ್ ಈ ರಿಸಲ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಡೆಫಿನೆಟ್. ಬಟ್ ಎನ್ಕ್ವೈರಿ ಅಂತೂ ತುಂಬಾ ಇದೆ. ಅಷ್ಟು ಎನ್ಕ್ವೈರಿ ವಿಶಸ್ ಕೂಡ ಇಂಡಸ್ಟ್ರಿ ತುಂಬಾ ಜನರ ವಿಶಸ್. ದೊಡ್ಡ ಡೈರೆಕ್ಟರ್ಗಳೆಲ್ಲ ಸ್ಟೇಟಸ್, ನನ್ನ ಸಾಂಗ್ ಸ್ಟೇಟಸ್ ಹಾಕೊಂಡು ನನಗೆ ಟ್ಯಾಗ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಫಸ್ಟ್ ಡೇನೆ. ಹಾಗಾಗಿ ಆ ಉತ್ಸಾಹ ತುಂಬಾ ಇದೆ. ಡೆಫಿನೆಟ್ಲಿ ಬರುತ್ತೆ, ಒಳ್ಳೆ ಪ್ರಾಜೆಕ್ಟ್ ಬರುತ್ತೆ ಅಂತ ಆಸೆ ಇದೆ ಸರ್. ಅವ್ರಿಗೆ ತನ್ನನ್ನು ಪ್ರಮೋಟ್ ಮಾಡೋಕ್ಕಿಂತ 10 ಟೈಮ್ಸ್ ನಾನು ಮಾಡಿದೆ ಸರ್. ಸುನಿ ಸರ್, ಥ್ಯಾಂಕ್ ಯು ಸೊ ಮಚ್. ಎಡಿಟಿಂಗ್ ಚಾನ್ಸ್ ಕೊಟ್ಟಿರೋ ಸುನಿ ಸರ್ಗೆ, ರಮೇಶ್ ಸರ್ಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಶ್ರೀರಾಮ್ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆಸ್ ಅ ಬ್ರದರ್ ಫಾರ್ ಮೀ. ಸೊ ಪ್ರೆಸ್ ಮೀಟ್ ಮಾಡುವಾಗ ನಾನೊಂದು ಆಸೆ ಹೇಳಿದೆ, ಈ ಮೂವಿ ಇಡೀ ಫ್ಯಾಮಿಲಿ ಜೊತೆ ನೀವು ಬಂದು ನೋಡಬೇಕು ಅಂತ. ನೀವೆಲ್ಲರೂ ಬಂದಿದೆ, ಅದಕ್ಕೆ 25 ಡೇಸ್ ಇದು ಹೋಗಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಮೂವಿ ನಾನು 2 ಜನಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಒಂದು ಟು ದ ಪೀಪಲ್ ಹೂ ಆರ್ ಫಾಲೋಯಿಂಗ್ ದಿಯರ್ ಪ್ಯಾಷನ್, ಇನ್ನೊಂದು ಫಾರ್ ಆಲ್ ದ ಲವರ್ಸ್ ಔಟ್ ದೇರ್. ಇಫ್ ಯುವರ್ ಪ್ಯಾಷನ್ ಇಸ್ ಸಿನ್ಸಿಯರ್, ಇಫ್ ಯುವರ್ ಲವ್ ಇಸ್ ಸ್ಟ್ರಾಂಗ್, ಇದು ಕೊನೆಗೆ ಈ ಥರ ಸಕ್ಸಸ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಒಳ್ಳೆ ಸಕ್ಸಸ್ ಆಗಿ ಈ ಥರ ಬರುತ್ತೆ. ಎಂಡ್ ನೋಟ್ ವಿಲ್ ಬಿ ಯೋರ್ಸ್ ಆ್ಯಂಡ್ ಇಟ್ ವಿಲ್ ಬಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಇದೊಂಥರ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂದರೆ ವಿತ್ ಒಂದು ಕ್ಲೀನ್ ಕಾಮಿಡಿ. ಆಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಹಿಟ್ ಆಗಿದೆ, ಅದಕ್ಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ತುಂಬ ಒಳ್ಳೆ ಜನರಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ತುಂಬ ಜನ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಸಿನಿಮಾನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಡೈರೆಕ್ಟರ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಮ್ಯೂಸಿಕ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಈ ಸಿನಿಮಾದಲ್ಲಿರೋ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಖುಷಿಯ ವಿಚಾರ ಅಂದರೆ ನಾವು ಥಿಯೇಟರ್ಗೆ ಹೋದಾಗ ಲವರ್ಸ್ನ ನೋಡ್ಬೋದು, ಮಕ್ಕಳನ್ನ ನೋಡ್ಬೋದು, ತಾತ ಅಜ್ಜಿಗಳನ್ನ ನೋಡ್ಬೋದು, ಅಪ್ಪ ಅಮ್ಮ ಅಂದರೆ ಇಡೀ ಫ್ಯಾಮಿಲಿನ ಥಿಯೇಟ್ರಲ್ಲಿ ನೋಡಿ ಅವರೆಲ್ಲ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಸಕ್ಸಸ್ ಅಂತ ಅನಿಸುತ್ತೆ. ಸೊ ಅದು ನಮಗೆ ತುಂಬ ಖುಷಿ ಆಯಿತು. ಆಮೇಲೆ ನಮ್ಮ ಫಸ್ಟ್ ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಪ್ರಸನ್ನ ಅವರು ಇಂಥ ಒಳ್ಳೆ ಸ್ಟೋರಿನ ಬರೆದಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಇಲ್ಲಿವರೆಗೂ ನಮ್ಮ ಸಿನಿಮಾನ ತೊಗೊಂಡು ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಹೊಸ ಟೆಕ್ನಿಷಿಯನ್ಸ್ನ ಈ ಸಿನಿಮಾದಲ್ಲಿ ಮೀಟ್ ಮಾಡಿದೆ. ನಮ್ಮ ಸಭಾ ಅವರಾಗಿರ್ಬೋದು, ಕಾರ್ತಿಕ್ ಅವರಾಗಿರ್ಬೋದು, ಮತ್ತು ನಮ್ಮ ಎಡಿಟರ್ ಆದಿ ಅವರಾಗಿರ್ಬೋದು, ಆಮೇಲೆ ನಮ್ಮ ಡೈರೆಕ್ಟರ್ಸ್ ಮಧು ಅವರು, ಆಮೇಲೆ ಶ್ರೀಲಮ್ ಅವರು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಇಷ್ಟೊಳ್ಳೆ ಆ್ಯಕ್ಟಿಂಗ್ನ, ಇಷ್ಟೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಪ್ರೆಸ್, ನಮ್ಮ ಸಿನಿಮಾ ಫಸ್ಟ್ ಡೇ ಅಂದರೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಇಲ್ಲಿವರೆಗೂ ಪ್ರಮೋಟ್ ಮಾಡ್ಕೊಂಡು ತುಂಬ ಖುಷಿಯಿಂದ ಎಲ್ಲ ಫಂಕ್ಷನ್ಸ್ಗೂ ಬಂದು ನಮಗೆ ತುಂಬ ಹಾರೈಸಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.
ಸೊ ಅವ್ರಿಗೇನಂದ್ರು ಅದೇ ಮನೆಯಲ್ಲಿ ಆಮೇಲೆ ದೊಡ್ಡಪ್ಪ ಆಗಿರ್ಬೋದು ಆಮೇಲೆ ತಂದೆ ಆಗಿರ್ಬೋದು ಎಲ್ಲರೂ ಏನಂದ್ರು ಅಂದ್ರೆ ಈ ಸಿನಿಮಾಲಿ ನಿನ್ಗಿಂತ ಜಾಸ್ತಿ ಬರೀ ಅತಿಶಯ ಕ್ಯಾರೆಕ್ಟರ್ ಕಾಣಿಸುತ್ತೆ. ಸೊ ಅದು ನಮಗೆ ತುಂಬಾ ಇಷ್ಟ ಆಯ್ತು, ಅದು ನಮಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಇಡೀ ಸಿನಿಮಾದಲ್ಲಿ ಅಂದ್ರೆ ಎಲ್ಲದೂ ಇದೆ, ಅಂದ್ರೆ ಇಮೋಷನ್ಸ್ ತುಂಬಾ ಚೆನ್ನಾಗಿದೆ, ಕಾಮಿಡಿ ತುಂಬಾ ಚೆನ್ನಾಗಿದೆ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಇದೊಂದು ಸಿನಿಮಾ ಇದೆ ಅಂದ್ಬಿಟ್ಟು ಅವ್ರಿಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು. ನಂಗೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಬರೀ ಸಿನಿಮಾಗಳೇ ನೋಡಿದ್ದೀವಲ್ಲ, ಸೊ ಎಲ್ಲ ಥರ ಸಿನಿಮಾನೂ ಇಷ್ಟ. ಈಗ ಮಾಸ್ ಸಿನಿಮಾ ಅಂತೂ ನಂಗೆ ಥಿಯೇಟರ್ಗೆ ಹೋಗಿ ನೋಡೋದು ತುಂಬ ಇಷ್ಟ. ಬಟ್ ಈ ಥರ ಸಿನಿಮಾ ಜರ್ನಿ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಇಡೀ ಸಿನಿಮಾಲಿ ನಮ್ಮ ಮೈಂಡ್ ಸೆಟ್ ಆ ಕ್ಯಾರೆಕ್ಟರ್ ಥರ ಇರುತ್ತೆ, ತುಂಬ ಖುಷಿಯಾಗಿರ್ತೀವಿ, ತುಂಬ ಜೋವಿಯಲ್ ಆಗಿರ್ತೀವಿ. ಸೊ ಆ ಜರ್ನಿ ಚೆನ್ನಾಗಿರುತ್ತೆ. ಸೊ ಈ ಥರ ಸಿನಿಮಾ ಅಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಎರಡೂ ಇಷ್ಟ ನನಗೆ, ಮಾಸ್ ಸಿನಿಮಾನೂ ಇಷ್ಟ, ಆಮೇಲೆ ಈ ಥರ ಒಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನರ್ಸು ಇಷ್ಟ. ಬಟ್ ರಾಮ್ ಕಾಮ್ ನಂಗೆ ಯೂಶ್ವಲಿ ತುಂಬ ಇಷ್ಟ, ನೋಡೋಕ್ಕೂ ಆಗಿರ್ಬೋದು ಆ್ಯಕ್ಟ್ ಮಾಡೋಕ್ಕೆ ರಾಮ್ ಕಾಮ್ ನಂಗೆ ತುಂಬ ಇಷ್ಟ. ಒಂದು ಡೈಲಾಗ್ ತುಂಬಾ ಸಕ್ಸಸ್ ಸಿಗೋದು ಅಂತ. ಸೊ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇದ್ದೇ ಇರುತ್ತೆ, ಆ ಪ್ರೀತಿನ ಹುಡುಕ್ಬೇಕು, ಅದು ನಮಗೆ ಸಿಕ್ಕಿದಾಗ ಆಚೆನೂ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಸೂಪರ್ ಆನ್ಸರ್ಸ್, ದಯವಿಟ್ಟು ವೇದಿಕೆ ಮೇಲೆ ಇರಬೇಕು. ಇಡೀ ತಂಡದಲ್ಲಿ ಒಂದಷ್ಟು ಜನರನ್ನ ಕರೀತಾ ಹೋಗ್ತೀನಿ, ಮೊಮೆಂಟೋಸ್ ಕೊಡ್ಸೋಣ. ನಾನು ಖುಷಿಯಾಗಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಕೈಗೆ ಮೈ ಕೊಟ್ಟು ಮಾತಾಡಿ ಅಂತ ಹೇಳಿರೋದ್ರಿಂದ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಸಿನಿಮಾನ ನಮ್ಮ ರಮೇಶ್ ಸರ್ ಮಾಡಿದ್ರು, ನಮ್ಮ ಸುನಿ ಸರ್ ನಿರ್ದೇಶನ ಮಾಡಿದ್ರು, ವಿನಯ್ ಅವ್ರು ಆ್ಯಕ್ಟ್ ಮಾಡಿದ್ರು, ನಾನು ಆ್ಯಕ್ಟ್ ಮಾಡಿದ್ದೀನಿ. ಆದರೆ ಅದನ್ನು ಜನಕ್ಕೆ ಮುಟ್ಟಿಸಿದ್ದು ನೀವುಗಳು. ನಾವೆಲ್ಲ ಕೇಳ್ಕೊಂಡ್ವಿ, ಆದರೆ ನೀವು ಅದನ್ನು ಮುಟ್ಟಿಸಿದ್ರಿ. ನಿಮ್ಮ ಕೆಲಸನ ತುಂಬ ಭರ್ಜರಿಯಾಗಿ ಮಾಡಿದ್ದೀರಿ. ಪತ್ರಿಕಾ ಮಿತ್ರರೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದಗಳು. 25 ದಿನದಷ್ಟೇ ಅಲ್ಲ, ನಾವು 100 ದಿನದ ಸಂಭ್ರಮನೂ ಈ ಥರನೇ ಆಚರಣೆ ಮಾಡಬೇಕು ದೊಡ್ಡದಾಗಿ ನಿಮ್ಮೆಲ್ಲರ ಜೊತೆ ಅಂತ ನಮ್ಮೆಲ್ರಿಗೂ ಆಸೆ ಇದೆ. ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ದೀನಿ, ಹೇಳೋಕ್ಕೂ ಇಷ್ಟಪಡ್ತೀನಿ. ಆ್ಯಂಡ್ ಅದಾಗಬೇಕು. ಅಗೇನ್ ಮತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಎನ್ಕರೇಜ್ಮೆಂಟ್ ಬೇಕೇ ಬೇಕು. ಅದರಿಂದ ನಿಜವಾಗ್ಲೂ ಜನಕ್ಕೆ ರೀಚ್ ಆಗುತ್ತೆ. ಯಾವುದೇ ಒಳ್ಳೆ ಸಿನಿಮಾ ಆದರೂ 4 ಜನಕ್ಕೆ ರೀಚ್ ಆಗೋದು ಅಥವಾ ಅದು ಹೋಗೋಕ್ಕೆ ಸಾಧ್ಯ ಆಗ್ತಾ ಇರೋದು ಇವಾಗಿನ ಸಮಯದಲ್ಲಿ ಮೀಡಿಯಾ ಮೂಲಕ ಮಾತ್ರನೇ. ಅದನ್ನು ನಿಮ್ಮೆಲ್ಲರ ಸಹಕಾರದಿಂದ ದಯಮಾಡಿ ನಮ್ಮ ಸಿನಿಮಾ 100 ದಿನದತ್ತ ಹೋಗೋ ಥರ ನೀವೆಲ್ಲ ಹೆಲ್ಪ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ. ಆ್ಯಂಡ್ ನಮ್ಮ ಸಿಂಪಲ್ ಸುನಿ ಇವಾಗ ಗ್ರ್ಯಾಂಡ್ ಸುನಿ ಆಗಿ 100 ಡೇಸ್ ಫಂಕ್ಷನ್ಗೆ ಬರೋದಕ್ಕೆ ಹೆಲ್ಪ್ ಮಾಡಿದಾಗುತ್ತೆ. ಈ ಸಿನಿಮಾದಲ್ಲಿ ನಾನು ತಾಯಿ ಪತ್ರ ಮಾಡಿರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಸಿನಿಮಾ ತಂಡ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ವೀರ್ ಸಮರ್ಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಹೋದರೂ ನಿಮ್ಮ ಮ್ಯೂಸಿಕ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನಮ್ಮ ಸಿನಿಮಾ ತಂಡದ ಗೆಲುವಿಗೆ ಮತ್ತೊಮ್ಮೆ ಜೈ ಅಂತ ಹೇಳ್ತಾ ಥ್ಯಾಂಕ್ ಯು. ಸ್ಟೋರಿ ಸಕ್ಸಸ್ ಮಾಡಿದಾಗ ಅದು 75 ಡೇಸ್ಗೆ ಮಾಡಿದ್ದ. ಆ ಪಾಯಿಂಟಲ್ಲಿ ನನಗೆ 100 ಡೇಸಿಗೆ ಮಾಡಬೇಕು ಅಂತ ಇತ್ತು, ಬಟ್ ನಾವು ಸುವರ್ಣ ಕಮಿಟ್ ಆಗಿಬಿಟ್ಟಿದ್ದು, ಅಂದರೆ ಟಿ ವಿ ರೇಟ್ಸ್ ಕೊಡೋಕ್ಕೆ. ಆವಾಗ ನೀವು ಫಂಕ್ಷನ್ ಮಾಡಲೇಬೇಕು ಅಂತ ನಾವು ಒಪ್ಪಂದಕ್ಕೆ ಬಂದಿದ್ದು. ಸೊ ಆ ಕಾರಣಕ್ಕಾಗಿ ಇಮಿಡಿಯೇಟಾಗಿ 75 ಡೇಸಿಗೆ ಮಾಡಿದ್ರು. ಸೊ ಗ್ರೀನ್ ಹೌಸಲ್ಲಿ ಇಲ್ಲ 75 ಡೇಸ್ ಫಂಕ್ಷನು ಪಿಟೀಲ್ ಚೌಡಯ್ಯ ಮಾಡಿದ್ದು. ನಾವಂದರೆ ಒಂದು ಪ್ರೋಗ್ರಾಮ್ ಕಮಿಟ್ ಆಗಿದ್ದು, ಟಿ ವಿ ರೇಟ್ಸ್ ಜೊತೆ ಒಂದು ಪ್ರೋಗ್ರಾಮ್ ಕೊಡ್ತೀವಿ ಅಂತ. ಆ ಕಾರಣಕ್ಕಾಗಿ 100 ಡೇಸ್ ಮಾಡಬೇಕು ಅಂತ ನನ್ನ ನಂಬಲ್ಲ ಇದ್ರು, ಬಿಫೋರೇ ಮಾಡಿದ್ರು 75 ಡೇಸ್ಗೆ. ಆಮೇಲೆ ಶೂಟ್ಗೆ ಹೋಗ್ಬೇಕಾಯ್ತು, ನಾವು ಉಳಿದಿರೋಂಥ ಶೂಟ್ಗೆ ಹೋಗ್ಬೇಕಾಯ್ತು ಆಸ್ ಪ್ರೊಡಕ್ಷನ್ ವೈಸ್, ಅದಕ್ಕೆ ಬೇಗ ಮಾಡಿದ್ರು. ಸೊ ಅದಾದಮೇಲೆ ಅಂದರೆ ನಿಮಗೆ ಗೊತ್ತು 100 ಡೇಸ್ ಫಂಕ್ಷನ್ಗಳು 50 ಡೇಸ್ ಫಂಕ್ಷನ್ ಆಗ್ತಾ ಬಂತು. ಇವತ್ತಿಗೆ ಹೆಂಗಿದೆ ಅಂದರೆ ಯಾರೋ ಟಿ ವಿ ಚಾನಲ್ ಅವ್ರು ಕರೆದು ಮಾತಾಡ್ತಾರೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೆ. ಜನ ಅಟ್ಲೀಸ್ಟ್ ಒಂದು ನೋಡೋಕೆ ಇಷ್ಟು ಜನ ಬಂದಿದ್ದಾರೆ. ಈ ರೀತಿವಾದ್ರೇ ನಾವು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳಕ್ಕೆ, ಅಂದರೆ ನಮಗೆ ನಾವೇ ಡಿಸೈಡ್ ಆಗಿದ್ದೀವಿ. ಸೊ ಫಸ್ಟ್ ವೀಕ್ ಆದಮೇಲೆ ನಾವು ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರ್ತೀವಿ. ರಿವ್ಯೂಸ್ ಬರ್ತಾ ಇದೆ, ಬಟ್ ಜನ ಏನು ಇಷ್ಟೇ ಇದ್ದಾರೆ, ಹೆಂಗೆ ಇದನ್ನು ಸಕ್ಸಸ್ ಅಂತ ಟ್ರೀಟ್ ಮಾಡ್ಕೊಳ್ಳೋದ, ಏನು ರಿಟರ್ನ್ಸ್ ಆಗ್ತಿದೆಯಾ ಅಂತ. ಸೆಕೆಂಡ್ ವೀಕ್ ಆದಮೇಲೆ ಮತ್ತೆ ಹೌಸ್ಫುಲ್ ಶೋಸ್ಗಳು ನೋಡ್ತೀವಿ, ನಮಗೆ ಡೌಟಲ್ಲಿ ಇರ್ತೀವಿ ಆ ವೀಕೆಂಡ್ ಹೆಂಗಾಗುತ್ತೆ, ಯಾಕಂದರೆ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂತ. 3rd ವೀಕ್ ಆದಮೇಲೆ ನಮ್ಮದು OTTಯಿಂದ ಕಾಲ್ಗಳು ಬರುತ್ತೆ, ಟಿ ವಿ ರೇಟ್ಸ್ ಅವರು ಕಾಲ್ ಬರ್ತಾರೆ. ಅವ್ರು ಒಂಚೂರು ಅವ್ರು ಕಾಲ್ ಮಾಡಿದ್ರೆ ಅಲ್ಲಿಗೆ ಹೋಗ್ತೀವಿ, ಅಲ್ಲಿಂದ ರೇಟ್ ಇನ್ನೂ ಜಾಸ್ತಿ ಇನ್ನೊಬ್ರು ಕಾಲ್ ಮಾಡ್ತಾರೆ. ಸೊ ಹಿಂಗೆ ಓಡಾಡ್ತಿದ್ದಾಗ ಒಂಚೂರು ಗೊತ್ತಾಗುತ್ತೆ, ಓಕೆ ನಮ್ಮದು ರಿಟರ್ನ್ಸ್ ಆಗ್ತಿದ್ದಾವೆ ಮತ್ತು ಇದು ಅಂತ. ಸೊ 4th ವೀಕು ಹೌಸ್ಫುಲ್ ಹೋದಾಗ ನಿನ್ನೆಗೆ 25 ಡೇಸು, ನಿನ್ನೆ ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ, ವೀರೇಶಲ್ಲಿ ಹೌಸ್ಫುಲ್ ಆಗಿತ್ತು. ಅಂದರೆ
ರೆಡ್ ಆಗೋದು ಬೇರೆ. ಪ್ರೊಡ್ಯೂಸರ್ ಸರ್ ಹೇಳಿದ್ರು ರೆಡ್ ಆದ್ರೆ ಖುಷಿ ಆಗುತ್ತೆ, 1 ಕೋಟಿ ನೋಡೋದಷ್ಟು ಅಂತ. ನಮಗೆ 1 ಕೋಟಿ ನೋಡಿದ್ರೆ ಖುಷಿ ಆಗುತ್ತೆ ಸರ್. ನೋಡಿದ್ವಿ ಬುಕ್ ಮೈ ಶೋ ಅಲ್ಲಿ. ನಮ್ಮ ಮನೇಲಿ ಎಲ್ಲಾದ್ರೂ 1 ಕೋಟಿ, ನಮ್ಮ ಮನೇಲಿ ಅಂತ ನಾನು ನೋಡಿಲ್ಲ 1 ಕೋಟಿ. ಸೊ ಅಫ್ಕೋರ್ಸ್ ಈಗ ಖುಷಿಲಿ ಇದ್ದೀವಿ, ಅಂದ್ರೆ ರಿಟರ್ನ್ಸ್ ಆಗಿದೆ, ಪ್ರಾಫಿಟ್ ಎಷ್ಟು ಏನು ಅಂದ್ರೆ ಇನ್ನು ನಮಗೂ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ, ಇನ್ನು ಕೆಲವು ರೈಟ್ಸ್ ಹೋಗಿಲ್ಲ. ಅಂದ್ರೆ ನಾವು ಡಿಸೈಡ್ ಮಾಡಿದ್ವಿ ಥಿಯೇಟ್ರಲ್ಲಿ ಹೋಗ್ತಿದೆ ಅಟ್ಲೀಸ್ಟ್ 50 ಡೇಸ್ವರೆಗೂ ಹೋಗ್ಲಿ ಅಂತ. ಅರುಣಮ್ಮ ಒಂದು ನೆಗೆಟಿವ್ ವಿಷಯ ಹೇಳ್ತೀವಿ, 100 ಡೇಸ್ ನಾವೇ ಓಡಕ್ ಬಿಡಲ್ಲ, ನಾವೇ OTT ಮತ್ತೆ TV ರೈಟ್ಸ್ ಕೊಟ್ಬಿಡ್ತೀವಿ. ಸೊ ಜನಕ್ಕೆ ಇನ್ಮೇಲೆ ಹೇಳ್ಬೇಕು ಪಕ್ಕ 100 ಡೇಸ್ ಅನ್ನೋದು ಬಿಟ್ಬಿಡಿ, ಪ್ರೊಡ್ಯೂಸರೇ ಡಿಸೈಡ್ ಮಾಡಿರ್ತಾರೆ 50 ಡೇಸಿಗೆ TV ಹಾಕಕ್ಕೆ. ಸೊ ಅದು ಬಿಟ್ಟು ಹೇಳೋದಾದ್ರೆ ಗಿರ್ಸಮರ್ ಸರ್ ನನಗೂ ಕಣ್ಣಲ್ಲಿ ಇರುತ್ತೆ, ಬಟ್ ನಾನು ಕ್ಯಾಮ್ರಾ ಮುಂದೆ ಹೇಳಲ್ಲ. ನಿಮ್ಮ ಎಫರ್ಟಿಗೆ ನಾನು ತುಂಬ ಅಂದರೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಡೇ ಆ್ಯಂಡ್ ನೈಟ್ ನೀವು ಎಲ್ಲ ಟೆಕ್ನಿಷಿಯನ್ಸ್ ಡೇ ಆ್ಯಂಡ್ ನೈಟ್ ಎಫರ್ಟ್ ಆಗ್ತಾರೆ. ಬಟ್ ಸರ್ ಅಂದರೆ ಕೇರಳದಲ್ಲಿ ಇದ್ಕೊಂಡು ಇಲ್ಲ ಇದು ಬೇಡ ಅಂತ ಅಂಬಲ ಬಿದ್ದು ನನಗೆ ಹೇಳೋಕ್ಕಾಗದೇ ಇರೋನ್ನ ಪ್ರೊಡ್ಯೂಸರ್ ಥ್ರೂ ಹೇಳಿಸಿ. ಸೊ ಈ ರೀತಿವೆಲ್ಲ ಚೇಂಜಸ್ಗೆ ಅಂದರೆ ಸಿನಿಮಾ ಗೆಲ್ಲಬೇಕು ಅನ್ನೋದು ಎಲ್ಲದಕ್ಕೂ ಎಫರ್ಟ್ ಆಗಿದ್ದಾರೆ. ಸರ್ 45 ಮೂವಿ ಮಾಡಿದ್ರೆ ಯಾವಾಗಲೂ ಇದು ಹೇಳ್ದಾಗ ನಂಗೆ ಶಾಕ್ ಆಗ್ತಿರುತ್ತೆ ಈ ನಂಬರ್ಸ್, ಅಂದರೆ ಇಷ್ಟು ಮೂವಿ ಮಾಡಿದ್ರು ಅಂತ. ನಾನು ಸರ್ದು ಫಸ್ಟ್ ಫಿಲಮ್ಗೆ ಹ್ಯೂಜ್ ಫ್ಯಾನ್. ಕಾರಂಜಿಲಿ ನಾನು ಇನ್ನೂ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದೆ, ಅಂದರೆ ಆ ಫಿಲಮ್ಗೆಲ್ಲ ಬೇರೆ ಫಿಲಮ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಕಾರಂಜಿ ನಾನು ವಿಸಿಟ್ ಮಾಡ್ತಿದ್ದೆ ಸೆಟ್. ಸೊ ಆ ಸಾಂಗ್ಸ್ ಕೇಳಿ ಕುಂಬಾರಕ್ಕಿ ಅಂತ ಶಿಶುನಾಳ ಶರೀಫ್ರದ್ದು ಅವಾಗಲೇ ನೀವು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ಮಾಡಿದ್ರಿ, ನಾನು ಹ್ಯೂಜ್ ಫ್ಯಾನ್ ಆಗಿದೆ. ಸೊ ಅವ್ರಿಗೆ ಅವಾರ್ಡ್ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ, ಒಂದು ಮೀಮ್ ಪೇಜ್ ಅಥವಾ ಜನ ಹೆಂಗೆ ಹೇಳ್ತಾರೆ ಅಂದರೆ ಅದೇ ನಿಮಗೆ ದೊಡ್ಡ ಅವಾರ್ಡ್ ಈಗೆಲ್ಲ ಬೇರೆ ಥರನೂ ಡಿಸೈಡ್ ಆಗುತ್ತೆ. ಬಟ್ ನಿಮಗೆ ಜನ ಕೊಟ್ಟಿದ್ದಾರೆ ಅಂದರೆ ಅದೇ ಅವಾರ್ಡು, ಅದು ಬಿಟ್ಟು ಬೇರೆ ಇದೇನಿಲ್ಲ. ಅದು ಬಿಟ್ಟು ಹೇಳೋದಾದರೆ ಸರಿ ಹೇಳ್ದಂಗೆ ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ ಇಷ್ಟೇ ಸೆಂಟ್ರಲ್ಲಿ 25 ಡೇಸ್ ಹೋಗಿದ್ದು. ಅದು ಬಿಟ್ಟು ಔಟ್ ಆಫ್ ಇದೇ ಓನರ್ ಕೆನಡಾದಲ್ಲಿ ರಿಲೀಸ್ ಮಾಡಿದ್ರು, US ಅಲ್ಲಿ ಈ ವೀಕ್ ರಿಲೀಸ್ ಆಗ್ತಿದ್ದಾವೆ, ಒಂದು 50 ಸೆಂಟ್ರ್ ಮೇಲೆ ರಿಲೀಸ್ ಆಗ್ತಿದೆ USA. ನೆಕ್ಸ್ಟ್ ವೀಕ್ ವಿನಯ್ ಸರ್ ಹಾಂಗ್ಕಾಂಗ್ ಹೋಗ್ತಿದ್ದಾರೆ, ಅಲ್ಲಿ 317 ಜನ ನೋಡ್ತಾ ಇದ್ರು ಒಂದು ಹಾಲ್, ಅವರೇ ಪ್ರೀ ಬುಕ್ ಮಾಡ್ಕೊಂಡು ವಿನಯ್ ಸರ್ನು ಕರ್ಸ್ಕೊತಾ ಇದ್ದಾರೆ. ಸಿಂಗಾಪುರಲ್ಲಿ ಈ ವೀಕ್ ಹೋಯ್ತು, ಇದೆಯಾ ಅಲ್ಲಿನ ಜನ ರೆಸ್ಪಾನ್ಸ್ ಅಲ್ಲಿ ತುಂಬ ಚೆನ್ನಾಗಿದೆ. ಸೊ ಫಾರಿನ್ನಲ್ಲಿ ಅಫ್ಕೋರ್ಸ್ ಚೆನ್ನಾಗಿ ಹೋಗ್ತಿದ್ದಾವೆ. ಔಟ್ ಆಫ್ ಸ್ಟೇಟ್ PVR ಅವ್ರು ರಿಲೀಸ್ ಮಾಡಿದ್ರು, ಬಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಏನು ಸಿಗಲಿಲ್ಲ ನಮಗೆ. ಹೈದರಾಬಾದ್ ಒಂದಷ್ಟು ಹೌಸ್ಫುಲ್ ಶೋಸ್ ಅದು, ಚೆನ್ನೈ ಒಂದು ಡೀಸೆಂಟ್ ಆಯಿತು, ಬಾಂಬೆ, ಪುಣೆ ರಿಲೀಸ್ ಆಯಿತು. ಇಷ್ಟು ಬಿಟ್ಟು ಏನಿಲ್ಲ ಅಂದರೆ ಮೌಂಟ್ ಟಾಕ್ ಆಗೋಕ್ಕೆ ಗ್ಯಾಪ್ ಸಿಕ್ಕಿಲ್ಲ ಅಲ್ಲಿ. ಯಾಕಂದರೆ ನಮ್ಮ ಫಿಲಮ್ ರಿಲೀಸ್ ದಿವಸ 11 ಫಿಲಮ್ ರಿಲೀಸು. ಸೊ ಅದ್ರ ನೆಕ್ಸ್ಟ್ ವೀಕ್ 6, 17 ಫಿಲಮ್ ರಿಲೀಸು. ಒಂಚೂರು ಹಿಂಗೆ ಶೋ ಕಮ್ಮಿ ಆಗಿ ಜನ ಕಮ್ಮಿ ಆಗ್ತಿದೆ ಅಂದರೆ ಇನ್ನೊಬ್ಬ ಬಾಡಿಗೆ ಕೊಡೋಕೆ ರೆಡಿ ಇರ್ತಾನೆ. ಸೊ ಕಷ್ಟ ಇದೆ ಇವತ್ತು ಥಿಯೇಟ್ರ್ ಉಳಿಸ್ಕೊಳ್ಳೋದು. ಶುಕ್ರವಾರ ಡಮ್ ಆಗೋದು, ಶನಿವಾರ ಬಂದ್ರೆ ನಾನು ಯಾವ ಫಿಲಮ್ನೂ ಬ್ಲೇಮ್ ಮಾಡಲ್ಲ. ನಾನು ಒಬ್ಬ ಹೊಸಬನ ಥರನೇ ಈಗ ನೆಕ್ಸ್ಟ್ ಫಿಲಮ್ ಅಂದರೆ ಹೊಸಬ್ರ ಜೊತೆನೇ ಬರ್ತಿರೋದು, ಹೊಸ ಫಿಲಮೇ ಆಗುತ್ತೆ. ತಿರ್ಗಾ ಶನಿವಾರ ಭಾನುವಾರ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಅದು ಹಂಗೆ ಎಲ್ಲ ಲ್ಯಾಂಗ್ವೇಜು ಕ್ಲಿಯರ್ ಕಟ್ ಡಬ್ ಮಾಡಿದ್ದೀವಿ. ಅಂದರೆ ಅದ್ರದ್ದೇ ಈಗ ಒಕ್ಕ ಸರಳ ಪ್ರೇಮ ಕಥಾ ಹಂಗೆ ಆ ಲ್ಯಾಂಗ್ವೇಜಲ್ಲೇ OTTಲಿ ಬರುತ್ತೆ. ಸೊ ಅಲ್ಲಿ ರಿಲೀಸ್ ಆಗಿರೋದ್ರಿಂದ ಪ್ರೆಸ್ ಮೀಟ್ ಏನು ಮಾಡಲ್ಲ, ಜಸ್ಟ್ ಸೋಷಿಯಲ್ ಮೀಡಿಯಾ ಪೇಜಸ್ಗಳಿಗೆ ಒಂದಷ್ಟು ಹೇಳಿ ಈ ರೀತಿ ಫಿಲಮ್ ರಿಲೀಸ್ ಆಗಿದೆ ಅಂತ ಅಲ್ಲಿನವರೆಗೂ ನೋಡೋಸಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಅಂದರೆ ನಮ್ಮದು ಸೇರಿ ಇದು ಮಲ್ಲಿ ಮಲ್ಲಿಗೆ ಅಂತ ಒಂದು ಕತೆ ಬುಕ್ ರಿಲೀಸ್ ಆಗಿತ್ತು. ನೀವು ಓದಲೇಬೇಕು ಅಂತ ಕೊಡ್ತಿದ್ರು. ರಿಲೀಸ್ ಟೈಮಲ್ಲಿ ರಿಲೀಸ್ ಒಂದು 5 ದಿನ ಇದ್ದಂಗೆ ಅನಿಸುತ್ತೆ. ನಾನು ಆ ಟೈಮಲ್ಲಿ ಎಲ್ಲಿ ಓದೋಕ್ಕಾಗುತ್ತೆ ಸರಿ ಅಂತ ಒಂದಷ್ಟು ಪೇಜ್ಗಳು ಓದ್ತಾನೆ ಇದ್ದೆ. ಫೋರ್ಸ್ ಮಾಡ್ತಿದ್ರು, ಇಲ್ಲ ನೀವು ಓದಲೇಬೇಕು ನಿಮಗೆ ಅಂತ. ಸರಿ ಓದ್ದೆ, ಏನು ಕತೆದು ಒಂದಿಷ್ಟು ಹೇಳ್ತೀನಿ. ಏನು ಅಂದರೆ ಹೀರೋ ಫಸ್ಟ್ ನೈಟ್ ಆಗಬೇಕು, ಅದು ಕತೆ. ಅದು ನಾನು ಫುಲ್ಲು ಶಾಕು. ಹೀರೋ ಹೆಸರು ಸುನಿಲ್. ನಾನು ಏನಿದು ಇದು ಕೇಳ್ತಾರ ನನಗೆ ಓದಬೇಕು ಅಂತ. ಇವರು ಆ ಕತೆ ಹೇಳಿದ್ದು ನಾನು ಕೇಳಿದೆ, ಇದು ನನಗೆ ಹೇಳಿದ್ರು ತುಂಬ ಹಿಂದೆ, ನನಗೆ ಅಷ್ಟು ನೆನಪಿರಲಿಲ್ಲ. ನಾನು ಆಮೇಲೆ ಕೇಳಿದೆ, ಸರ್ ಇದು ನಾನೇ ಯಾಕೆ ಓದಬೇಕು, ಇದು ಏನು ಅಂತ. ಯಾಕಂದರೆ ಇದು ಬಿಫೋರ್ ನನ್ನ ಲವ್ ಮದುವೆ ಆಗೋ ಬಿಫೋರ್ ಸಿಂಪಲ್ ಒಂದು ಟೈಮಲ್ಲಿ ಹೇಳಿದ್ದವರು. ಸೊ ಅವಾಗ ನನಗೆ ಪ್ರೊಡಕ್ಷನ್ಗೆ ಬಂದು ಪಿಚ್ ಮಾಡಿದ್ರು, ಸರ್ ನನಗೆ ಯಾಕೆ ಹೇಳ್ತಾ ಇದ್ರಿ ಈ ಕತೆ ಇದೇನು ಅಂತ. ಆಮೇಲೆ ಅವರು ಹೇಳಿದ್ರು ಸುನಿಲ್ ಸುಧಾಕರ್ ಅಲ್ಲ, ಸುನಿಲ್ ಕುಮಾರ್ ಸುಧಾಕರ್ ಅನ್ನೋ ರಿಯಲ್ ಲೈಫ್ ಸ್ಟೋರಿ ಅಂತ. ಸೊ ತುಂಬ ಚೆನ್ನಾಗಿದೆ ಬುಕ್ ಅದು. ಅದನ್ನ ಅವ್ರು ಮುಂದೆ ಸಿನಿಮಾ ಮಾಡ್ಬೋದು. ಇಲ್ಲ ನನ್ನ ಮದುವೆ ಫಸ್ಟ್ ನೈಟ್ ಎಲ್ಲ ಆಗಿದೆಯಲ್ಲ, ನಾನೇನು ಮಾಡ್ಬೋದು, ನಾವು ಮುಂದುವರ್ತಿದ್ದೀವಿ. ನಾವು ಆ್ಯಕ್ಟ್ ಮಾಡಿದ್ರೆ ಬೇರೆ ಮಾಡೋದಾಯ್ತು. ಇಲ್ಲ ಅದು ಅವರು ಸಂವಿಧಾನ ಕರ್ನಾಟಕದಲ್ಲಿ ಬರ್ತಾರೆ ಬಿಡಿ. ಇಲ್ಲ ಸರ್, ಇದಕ್ಕದಕ್ಕೂ ಸಂಬಂಧ ಇಲ್ಲ. ಅವ್ರ ಬುಕ್ ರಿಲೀಸ್ ಆಯ್ತು ಅಂತ ಹೇಳಿದೆ. ನೋಡಿ, ಒಂದು ಸಿನಿಮಾ ಸಕ್ಸಸ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಒಂದಷ್ಟು, ಅಂದರೆ ಈಗ ನಾನೇ ಇರ್ಬೋದು, ನಾನು ದುಡ್ಡು ಬಂತು ಅಂದರೆ ಒಂದು ಮನೆ ತೊಗೊಳ್ಳೋಣ, ಕಾರ್ ತೊಗೊಳ್ಳೋಣ ಅಂತ ಅನ್ಕೊತೀನಿ. ಇನ್ನೊಬ್ರು ವಿನಯ್ ಸರ್ನು ಇನ್ನೊಂದು ಜಮೀನು ತೊಗೊಳ್ಳೋಣ, ಪೆಟ್ರೋಲ್ ಬಂಕ್ ಮಾಡೋದು ಅನ್ಕೊಂಡು. ಒಬ್ಬ ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬಂದರೆ ಇನ್ನೊಂದು ಸಿನಿಮಾನೇ ಮಾಡೋಣ ಅಂತ ಅನ್ನೋದು. ಪ್ರೊಡ್ಯೂಸರಿಗೆ ಮಾತ್ರ ದುಡ್ಡು ಬಂದರೆ ಇನ್ನೊಂದು ಸಿನಿಮಾ ಮಾಡೋದು. ಸೊ
ಈ ರಮೇಶ್ ಸರ್ಗೆ ಇದು ಗೆದ್ದಿರೋದ್ರಿಂದ ನಂದು ಇನ್ನೊಂದು ಸಿನಿಮಾ ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿತ್ತು. ಸರ್ ತೋರಿಸೋ ಟೈಮಲ್ಲಿ ಒಂದು 50% ಕಂಪ್ಲೀಟ್ ಆಗಿತ್ತು. ಸೊ ನಾನು ಸುಮ್ಮನೆ ಒಂದು ದಿವಸ ತೋರಿಸ್ದೆ, ಸರ್ರಿಗೆ ನೋಡಿ ಇಷ್ಟ ಆಯಿತು, ಸರಿ ಡಿಸೈಡ್ ಮಾಡೋಣ ಅಂತ ಹೇಳಿದರು. ಬಟ್ ಈ ಫಿಲಮ್ ರಿಸಲ್ಟ್ ಆದಮೇಲೆ ಸಿನಿಮಾ ಅದನ್ನು ಪರ್ಚೇಸ್ ಮಾಡಿ ಸರ್ ಅದನ್ನು ಮಾಡ್ತಾರೆ. ಅದು ಬಿಟ್ಟು ಈಗ ಪ್ರೊಡಕ್ಷನ್ ಡಿಸೈನರ್ ಒಬ್ಬರು ದಿಲೀಪ್ ಅಂತ ಇದ್ರು, ಇಲ್ಲಿ ನಮ್ಮ ಜೊತೆ ಬಂದು ಅವಾರ್ಡ್ ತಗೊಂಡ್ರು. ಸೊ ಅವರು ಅವ್ರಿಗೆ ಡೈರೆಕ್ಷನ್ ಚಾನ್ಸ್ ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಪ್ರೊಡ್ಯೂಸರಿಂದ ಒಂದು 3-4 ಮೂವಿಗಳು ಬೆಳಕಿಗೆ ಬರುತ್ತೆ. ಸೊ ಅದು ರಿಯಲ್ ಸಕ್ಸಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಒಂದು ಹಾಕಿದ್ಮೇಲೆ ಸಕ್ಸಸ್, ಈಗ ರಿಟರ್ನ್ ಬಂತು ಅಂದರೆ ಓಕೆ, ಸಕ್ಸಸ್ ಆದರೆ ರಿಟರ್ನ್ ಬರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾಕಂದರೆ ಮೂವೀಸಲ್ಲಿ ಗೊತ್ತು ನಮಗೆ 100 ಮೂವಿಗೆ 10 ಮೂವಿ ದುಡ್ಡು ರಿಟರ್ನ್ ಬಂದ್ರೆ ದೊಡ್ಡ ಸಕ್ಸಸ್ಸು. ಸೊ ಅದರಿಂದ ಹಾಂ ಹೌದೌದು ಹಾಂ, ಯತೀಶ್ ಸರ್ ಅಂತ ಒಬ್ಬರು ಪ್ರೊಡಕ್ಷನ್ ಶುರು ಮಾಡಿದರು. ಸೊ ಅವ್ರದ್ದು ನಾನು ಮಧ್ಯೆ ಸ್ವಲ್ಪ ಸ್ಲೋ ಮಾಡಿದೆ, ಬೇರೆ ಪ್ರಾಜೆಕ್ಟಿಗೆ ಬಂದಿದ್ದಕ್ಕೆ ಸ್ಲೋ ಮಾಡಿದೆ. ಅಂದರೆ ನಾನು ನಫ್ತ್ ಇನ್ವೆಸ್ಟರ್ ಇದ್ದೆ. ಸೊ ಅದಾದಮೇಲೆ ಯತೀಶ್ ಸರ್ನ ಇಲ್ಲ ಬೇರೆ ಪ್ರಾಜೆಕ್ಟ್ ಹೋಗ್ತಾಯಿದ್ರು. ಸೊ ಅವಾಗ ಅವ್ರಿಗೆ ರಿಟರ್ನ್ ಮಾಡಿ ಸರ್ ಈಗ ಈ ಮೂವಿ ಆದಮೇಲೆ ಅದನ್ನ ನೋಡಿ ತಗೊಂಡ್ರು. ನೋಡೋಕ್ಕಿರುತ್ತೆ ವಾತಾವರಣ ಐಪಿಎಲ್ ಹೌದು ಮಳೆಗಾಲ. ಹಾಂ, ದಿಲೀಪ್ ರೈಟ್ ಟು ಲೆಫ್ಟ್ ನೋಡಿದೆ, ಫುಲ್ಲು ನಾರ್ತ್ ಕರ್ನಾಟಕ ಎಲ್ಲ ಓಡಾಡ್ಸ್ಬಿಟ್ಟೆ ವಿನಯ್ ಸರ್ನ. ಸೊ ಅವ್ರು ಏನು ಅನ್ಕೊಂಡ್ರು, ಬಟ್ ಈಗಲೂ ನನ್ನ ಫಿಲಮ್ ಆದರೂ ಮುಗೀತಿಲ್ಲ. ಸೊ ಹಾಂಗ್ಕಾಂಗ್ಗೆ ವಿನಯ್ ಸರ್ದು ಶೂಟ್ ಗ್ರಾಮೀಣ ಇತ್ತು. ನಾನು ಅದರಲ್ಲಿ ಸರ್ ಹಾಂಗ್ಕಾಂಗಿಂದ ಹಿಂಗೆ ಬಂದಿದೆ ಇನ್ವಿಟೇಷನ್, ನೀವು ಹೋಗಲೇಬೇಕು ಅಂತ ಹೇಳಿ ಅವ್ರದ್ದು ಶೂಟ್ ಇದ್ರೂ ಆ ಗ್ಯಾಪಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಸೊ ಅವ್ರ ಎಫರ್ಟ್ ಬಂದರೆ ಒಂದು ಮೂವಿ ಫುಲ್ ಮುಗಿದ್ಮೇಲೂ ಇನ್ನೊಂದು ಮೂವಿಗೆ ಹೋಗದೆ ಎಫರ್ಟ್ ಇರುತ್ತಲ್ಲ. ಸೊ ಅದಕ್ಕೆ ನಾವು ಚಿರಋಣಿ ಆಗೇ ಇರ್ತೀವಿ. ಅಫ್ಕೋರ್ಸ್ ಕ್ಯಾರೆಕ್ಟರ್ ಮಾಡೋದ್ರೆ ಎಲ್ಲ ಕ್ಯಾರೆಕ್ಟರ್ನು ಎಫರ್ಟ್ ಹಾಕಿ ಹಾಕ್ತಾರೆ. ಅದಾದ್ಮೇಲೂ ಓಕೆ ಇದು ನನ್ನ ಮೂವಿ ನಂದು ಅಂತ ಇದು ಮಾಡಿದ್ರಲ್ಲ ಚಿರಋಣಿ. ಮತ್ತು ನಮಗೆ ಇದಕ್ಕೆ ಸಪೋರ್ಟ್ ಮಾಡಿದಂಥ ಶಿವು ಅವರು ಇರ್ಬೋದು, ಟೋಟಲ್ ಪ್ಲಾನಿಂಗಿಗೆ ಅವ್ರಿಗೂ, ಮತ್ತು KRG ಕಾರ್ತಿಕ್ ಅವರು CCL ಇದಿರೋದ್ರಿಂದ ನರೇನ್ ಅವ್ರು ಆಗಮಿಸಿದ್ದಾರೆ. ಸೊ ಅವ್ರಿಗೂ ಅವರೆಲ್ಲರ ಎಫರ್ಟು ಇದರಲ್ಲಿ ತುಂಬ ದೊಡ್ಡದಿದೆ. ಆನಂದ್ ಅಡಿಯೋ ಹಾಂ ಇಷ್ಟು ಸಾಂಗ್ ನಾನು ನೆನ್ನೆ ಮೀಮ್ ಪೇಜ್ ನೋಡಿದ್ಮೇಲೆ ಗೊತ್ತಾಯ್ತು. ನಾನು 10 ಸಾಂಗಿಗೆ ಕಮಿಟ್ ಆಗಿದೆ, ಮೀಮ್ ಪೇಜಲ್ಲಿ 12 ಹಾಕಿದ್ದಾರೆ. ಸೊ ನನಗೆ ಇನ್ನೊಂಚೂರು ದುಡ್ಡು ತಗೋದಾಯ್ತು, ಮೊದಲೇ ಹಾಕಿದ್ದಾರೆ. ಆನಂದ್ ಅಡಿಯೋದವ್ರಿಗೂ ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಡಿಟರ್ ನೋಡಿ ಅವನಿಗೆ ಕನ್ನಡ ನೆಕ್ಸ್ಟ್ ಬರೋ ಅಷ್ಟು ಫುಲ್ 100% ಕನ್ನಡ ಕಲಿಸ್ತೀನಿ. ಸೊ ಇಲ್ಲ ಇವತ್ತು ವೈಟ್ ಅಂತ ಕಮಿಟ್ ಆಗಿದ್ದು, ಆಫೀಸಲ್ಲಿ ಯಾವುದಿತ್ತು ಅದೇ ತಗೊಂಡಿದ್ದು. ಸೊ ಮಧು ಕೊರಿಯೋಗ್ರಾಫರ್, ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಗುನುಗುನುಗು ಸಾಂಗ್ ಕೊರಿಯೋಗ್ರಫಿ ಕೂಡ ಅವರು. ಗಗನ್, ಪೃಥ್ವಿ, ರಮೇಶ್ ಸರ್ ಅಂದರೆ ನಾನು ನೆಕ್ಸ್ಟ್ ಮೂವಿ ಇರೋದ್ರಿಂದ ಸೊ ಹೋಗ್ಲಿಕ್ಕೆ ಹಂಗೆ ಇಟ್ಕೊತೀನಿ. ವೀರ್ ಸಮರ್ ಸರ್ ಮತ್ತು ಸ್ಟೋರಿ ಪ್ರತಿಯೊಬ್ಬರಿಗೂ. ಆಮೇಲೆ ಎಸ್ಪೆಷಲಿ ನಿಮಗೆ ಗೊತ್ತು ಅಂದರೆ ಕೆಲವೊಂದು ಸಿನಿಮಾ ಮಾತ್ರ ಎಲ್ಲರೂ ಟೊಕ್ಕ ಕಟ್ಟು ನಿಲ್ತಾರೆ. ಓಕೆ ಈ ಸಿನಿಮಾನ ಸಕ್ಸಸ್ ಮಾಡಿಸೋಣ ಅಂತ ಏನೇ ಓರೆ ಇದ್ರು ನೀವು ಮನ್ನಿಸಿ ಇಲ್ಲ ಇದನ್ನು ಪುಷ್ ಮಾಡೋಣ ಅಂತ ನೀವು ನಮ್ಗೆ ಸಪೋರ್ಟ್ ಮಾಡಿದ್ರ. ಸೊ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಪ್ರತಿಯೊಬ್ಬರು. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಅದು ಬೇರೆ ಇನ್ನೊಂದು ಸಿನಿಮಾ ಖಂಡಿತ ಆಗುವಂಥದ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ಒಂದು ನ್ಯಾಷನಲ್ ಅವಾರ್ಡ್ ಬರುವಂತಹ ಕತೆ. ಅದಕ್ಕೆ ಅಂತಾನೆ ಕಾದಂಬರಿ ಬರೆದಿತ್ತು. ಈಗ ಸರ್ ಖಂಡಿತ ಅದು ನಿಮಗೂ ಒಂದು ಕಾದಂಬರಿ ಕೊಡ್ತೀನಿ, ಅದು ಒಂದ್ಸಲ ನೋಡಿ. ಅದು ಸಾರ ಕೊಟ್ಟಿದ್ದೆ, ಅವ್ರು ಇನ್ನೂ ಓದಿಲ್ಲ ಅನ್ಸುತ್ತೆ. ಅದೇ ಇರಲಿ, ನೀವು ಓದಿದ್ರೆ ಆಮೇಲೆ ಅವರನ್ನು ನಮ್ಮನ್ನು ಇನ್ನೊಂದ್ಸಲ ಕಾಂಟ್ಯಾಕ್ಟ್ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು. ಅದು ಕಾದಂಬರಿ ವಿಷಯಕ್ಕೆ. ಈ ಕತೆ ವಿಷಯದ ಬಗ್ಗೆ ನಾನು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಸುನಿ. ಇದು ಎಲ್ಲೆಲ್ಲಿಂದ ಇದು ಯಾವ್ಯಾವ ಋಣ ಎಲ್ಲೆಲ್ಲಿರುತ್ತೋ ಅನ್ನೋದು ಗೊತ್ತಿಲ್ಲ. ಹಾಗೆ ಇದು ಎಲ್ಲೆಲ್ಲಿಂದಲೋ ಹರ್ಕೊಂಡು ಬಂದಿದ್ದು. ಇದನ್ನ ಶುರು ಮಾಡುವಾಗ ಈ ಕಥೆಯನ್ನು ಪುನೀತ್ ಅವರು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇವರಿಬ್ಬರಲ್ಲಿ ಒಬ್ರಿಗೆ ಅಂತ ಅದು ಕಥೆಯನ್ನು ಶುರು ಮಾಡಿದ್ದು. ಅದಕ್ಕೆ ಯಾರೋ ಇನ್ನೊಬ್ಬರು ಪ್ರೊಡ್ಯೂಸರ್ ದುಡ್ಡು ಕೂಡ ಕೊಟ್ಟಿದ್ರು, ಅಡ್ವಾನ್ಸ್ ಕೂಡ ಕೊಟ್ಟಿದ್ರು. ಆಮೇಲೆ ಅವರು ಅದರದನ್ನು ಕೈಗೆತ್ಕೊಳ್ಳಿಲ್ಲ. ಅದನ್ನು ಕೆಲವು ವರ್ಷಗಳು ಕಳೆದು ಇನ್ನೊಬ್ಬ ದೊಡ್ಡ ಡೈರೆಕ್ಟ್ರು ಅವರು ಕೇಳಿದರು, ಇದನ್ನು ನೀವು ಬಹುಶಃ ಗಮನಿಸಿದರೆ ಮಿಲನಾ ಥರದ ಒಂದು ಫ್ಲೇವರ್ ಇರುವಂತಹ ಕತೆ. ಪುನೀತ್ ಅವ್ರಿಗೆ ಅದೇ ಥರದ್ದು ಬೇಕಿತ್ತು ಅನ್ನೋ ಕಾರಣಕ್ಕೆ ಇದ್ರದ್ದನ್ನು ಮಾಡಿದ್ದು. ಅದನ್ನು ಅವರು ಡೈರೆಕ್ಟ್ರು ಕೂಡ ಒಪ್ಸಾಗೋಗಿತ್ತದು, 4 ಲೈನಲ್ಲಿ ಒಪ್ಸಿದ್ದು. ಬೇರೆ ಇನ್ನೇನೋ ಕಾರಣಗಳಿಂದ ಅದು ಮಿಸ್ ಆಗಿತ್ತು. ಅದೊಂದು ತುಂಬ ನೋವಿತ್ತು, ಅದನ್ನು ಅವಾಗಲೇ ಹೇಳಿದ ಹಾಗೆ. ಸುನಿ ಅವ್ರಿಗೂ ಕೂಡ ಅವಾಗಲೇ ಕತೆ ಹೇಳಿದ್ದೆ, ಯಾವಾಗಲೂ ಈ ಹಿಂದೆ ಒಂದು ಸಲ. ಅವಾಗ ಅವ್ರಿಗೆ ಅದು ಗೊತ್ತಾಗಿರಲಿಲ್ಲ. ಈಗ ಮತ್ತೆ ಇದ್ರದಕ್ಕೆ ಮುಂಚೆ ಇನ್ನೊಂದು ಟೈಮಲ್ಲಿ ಈ ಕಥೆಯನ್ನು ಬೇರೆ ಇನ್ಯಾರೋ ಒಬ್ರಿಗೆ ಹೇಳಬೇಕಿದೆ, ಒಂದ್ಸಲ ಇದ್ರದ್ದು ಒಪಿನಿಯನ್ ಹೇಳಿ ಅಂತ ಹೇಳಿದೆ. ತಕ್ಷಣ ಸುನಿ ಇಲ್ಲ ಇದು ಈ ಕತೆ ತುಂಬ ಚೆನ್ನಾಗಿದೆ, ಇದನ್ನ ನಾನೇ ಮಾಡ್ತೀನಿ, ಇದನ್ನ ನನಗೆ ಹೇಳಿರಲಿಲ್ಲ ಅಂತಂದ್ರದು. ಇಲ್ಲ ಹೇಳಿದ್ದೆ, ಮರ್ತ್ಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ, ಅದು ತುಂಬ ಇಲ್ಲ ನನಗೆ ಅವಾಗ ತಲೆಗೆ ಹೋಗಿರಲಿಲ್ಲ. ಈ ಥರದ್ದೊಂದು ಕತೆ ನಂಗೆ ತುಂಬ ದಿವಸದಿಂದ ಇತ್ತು. ಈ ಸರ್ಚಿಂಗ್ ಫಾರ್ ಲವ್ ಇದೆಯಲ್ಲ,
ಈ ಕಾನ್ಸೆಪ್ಟ್ ಮೇಲೆ ಬೇರೆ ಏನಾದರೂ ಒಂದು ಸ್ಟೋರಿ ಮಾಡಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಅದರಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಅಲ್ಲಿಂದ ಮುಂದಕ್ಕೆ ಇದ್ರದ್ದು ಪ್ರೋಸೆಸ್ ಶುರುವಾಯಿತು. ಇದ್ರದ್ದು ಟೈಟ್ಲ್ ಕೂಡ ಹಾಗೆ ಡಿಸೈಡ್ ಆಗಿತ್ತು. ನಾವೇನೋ ಬೇರೆ ಇಟ್ಟಿದ್ದೆ ಇದ್ರದ್ದು ಟೈಟ್ಲು. ಸರ್ ನಾನು ಇದಕ್ಕೆ ಒಂದು ಸರಳ ಪ್ರೇಮ ಕಥೆ ಅಂತ ಇಟ್ಟಿದ್ದೀನಿ ಅಂತ ಅವರೇ ಸುನಿಯವರು ಫಿಕ್ಸ್ ಮಾಡಿದ್ರು. ಅದು ಇಲ್ಲ, ಇದು ಹಾಗಾಗಲ್ವಲ್ಲ ಸುನಿ, ಇದು ಖಂಡಿತವಾಗಿ ಸರಳ ಪ್ರೇಮ ಕಥೆ ಅಲ್ವಲ್ಲ, ಇದು ಒಂದು ವಿರಳ ಪ್ರೇಮ ಕಥೆ ಅಂತ ಮಾಡಿ. ಇಲ್ಲ ಟೈಟ್ಲ್ ಮೇಲೆ ನನಗೆ ಒಂದು ಬೇರೆ ಫೀಲ್ ಇದೆ, ನನಗೆ ಅದು ಒಂದು ಸರಳ ಪ್ರೇಮ ಕಥೆ ಬೇಕು ಅಂತಂದ್ರು. ಇಲ್ಲ, ಒಂದು ಸರಳ ವಿರಳ ಪ್ರೇಮ ಕಥೆ, ಇಲ್ಲ ಅದು ಉದ್ದ ಆಯಿತು. ಕೊನೆಗೆ ಒಂದು ವಿರಳ ಪ್ರೇಮ ಕಥೆಯಲ್ಲಿ ಅದ್ರ ಮೇಲೆ ಹೊಡೆದಾಕಿ ಸರಳ ಮಾಡಿಕೊಂಡು ಒಂದು ಒಪ್ಪಂದ ಥರ ಆಗೋಯ್ತದು. ಅದು ಈಗ ನಿಜವಾಗ್ಲೂ ನಿಜ ಅನ್ನಿಸ್ತಿದೆ. ಯಾಕೆಂದರೆ ಯಾರೇ ಅದನ್ನು ಕೇಳಿದಾಗ್ಲೂ ಆ ಸರಳ ವಿರಳದ ಜಂಟಿ ಏನಿದೆಯಲ್ಲ, ಅದೊಂದು ಜಂಟಿ ರಗಳೆ ಥರ ಅದು ನೀಟಾಗಿ ಅದು ಎಲ್ರಿಗೂ ತಟ್ತದೆ. ಪ್ರತಿಯೊಂದು ರಿವ್ಯೂನಲ್ಲಿ ಇದು ಖಂಡಿತವಾಗಿ ಸರಳ ಪ್ರೇಮ ಕಥೆ ಅಲ್ಲ, ಇದು ವಿರಳ ಪ್ರೇಮ ಕಥೆ ಅನ್ನುವಂಥ ರೀತಿಯಲ್ಲಿ ಒಂದು ಒಪಿನಿಯನ್ ಬಂದಿತ್ತು. ಖುಷಿ ಆಯಿತು. ಒಂದು ಸಣ್ಣ ಟೈಟ್ಲಿಗೂ ನಾವು ಏನೋ ಒಂದು ಮಾತಾಡಿ ಅದರದ್ದು ವರ್ಕೌಟ್ ಆಗಿತ್ತು. ಇನ್ನು ಕತೆ ಬಗ್ಗೆ, ಕಥೆ ಯಾವಾಗಲೂ ಮೊದಲನೇ ಕಲ್ಪನೆ. ಈ ಕಲ್ಪನೆಯನ್ನು ತೆರೆ ಮೇಲೆ ತರೋದಕ್ಕೆ ಬೇಕಾದಷ್ಟು ಸಾಹಸಗಳಿರ್ತದೆ. ಆ ಸಾಹಸಗಳು ಯಾವಾಗಲೂ ಅರ್ಥ ಆಗೋದು ಡೈರೆಕ್ಟರ್ಗೆ ಮಾತ್ರ. ಕತೆ ಮತ್ತು ಚಿತ್ರಕಥೆಯನ್ನು ಪೂರ್ತಿ ಮಾಡಿದ ಮೇಲೆ ಅದರ ಅಧಿಕಾರವನ್ನು ಖಂಡಿತವಾಗಿ ಯಾವುದೇ ರೈಟರ್ ಇದ್ರೂ ಕೂಡ ಅದನ್ನು ಡೈರೆಕ್ಟರ್ಗೆ ಕೊಟ್ಟೇ ಕೊಡ್ತಾರೆ, ಬಿಡಲೇಬೇಕು. ಅದು ಈ ಕಥೆಯ ಮೂಲ ಚೌಕಟ್ಟೇನಿತ್ತೋ ಆ ಚೌಕಟ್ಟಿನಿಂದ ಆಚೆ ಹೋಗಿಲ್ಲ. ಪ್ರತಿ ಹಂತದಲ್ಲೂ ಸುನಿ ಅದನ್ನು ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ. ಮತ್ತು ಆ ಕಾರಣಕ್ಕೆ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಕೂಡ ತಿಳಿಸ್ತೀನಿ. ನಾವು ಮೊದಲು ಅಂದ್ಕೊಂಡಾಗ ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ ಅಂತನ್ನೋದು ಆ ಎಂಡಲ್ಲಿ ಇದ್ದಿದ್ದದು ಕ್ಲೈಮ್ಯಾಕ್ಸು. ಇಬ್ರಿಗೂ ಒಟ್ಟಿಗೆ ಗೊತ್ತಾಗತ್ತೆ, ಇಬ್ಬರು ಸೇರೋವಂಥದ್ದು ಈ ರೀತಿ ಅಂತಂದಿದ್ದೆ. ಬಟ್ ಸುನಿ ಇಲ್ಲ, ಅದು ಗೊತ್ತಾಗಿ ಒಬ್ರಿಗೆ ಮಾತ್ರ ಗೊತ್ತಾಗತ್ತೆ, ಇನ್ನೊಬ್ರಿಗೆ ಗೊತ್ತಾಗೋದು ಈ ಥರ ಹಿಂಗೆ ನಿಧಾನಕ್ಕೆ ಗೊತ್ತಾಗಬೇಕು. ಈ ಥರ ಚೆನ್ನಾಗಿದೆಯಲ್ಲ ಹಂಗೆ ಅನ್ನಿಸ್ತದೆ. ದಟ್ ಈಸ್ ಇಂಪ್ರೂವೈಸೇಷನ್. ಆ ರೀತಿ ಇಲ್ಲಿ ಬಹಳಷ್ಟು ಇಂಪ್ರೂವೈಸೇಷನ್ ಆಗಿದೆ. ನಮ್ಮ ಪ್ರಕಾರ ಹೀರೋ ಪಾತ್ರಕ್ಕೆ ಒಂದು ಆ್ಯಕ್ಷನ್ ಸಿನಿಮಾದ ಪಾತ್ರ ಬೇಕಿತ್ತು ಅಂತ ನಾವೇನೋ ಫಸ್ಟ್ ಕತೆ ಮಾಡಿದ್ವಿ. ಅದನ್ನ ಅವ್ರು ತೆಗೆದಾಕ್ಬಿಟ್ಟು ಕಂಪ್ಲೀಟಾಗಿ ಲವ್ ಸ್ಟೋರಿ, ಆ ಲವ್ ಫೀಲಲ್ಲಿ ವಿನಯ್ ರಾಜ್ಕುಮಾರ್ ಅವರ ಆ ಕ್ಯಾರೆಕ್ಟರೈಸೇಷನ್ಗೆ ಬದಲಾಯಿಸ್ಕೊಂಡಿರೋದು, ಅದು ತುಂಬ ಒಳ್ಳೆಯ ರಿಸಲ್ಟ್ ಕೊಡ್ತದ್ದು. ಹೀಗೆ ಸಾಕಷ್ಟು ನೋಡಿ, ಅದು ದಟ್ ಈಸ್ ಕ್ರಿಯೇಟಿವಿಟಿ ಆಫ್ ಸುನಿ. ಮಗನ ಕೆನ್ನೆಗೆ ಅಪ್ಪ ಹೊಡಿತಾರೆ ಅನ್ನೋವಂಥದ್ದು ಆ ದೃಶ್ಯ ಇದ್ದಿದ್ದು. ಅದು ಎಲ್ಲರೂ ತುಂಬ ಫೀಲ್ ಆಗಿರ್ತಾರೆ, ಅದು ಹೆಂಗಿರ್ತಾರೆ, ಈ ಥರದ್ದು ನಾನು ಬರೆದಿದ್ದು ಸೀನ್. ಅದು ಕೊಟ್ಟಾಗ ಇದೆಲ್ಲ ಆಗಿ ಸೀನ್ ಎಂಡಲ್ಲಿ ಎಲ್ಲರೂ ಸೀರಿಯಸ್ ಆಗಿರ್ತಾರೆ. ಸುನಿ ಇದು ಅಲ್ಲಿ ವಿನಯ್ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತು ಹೇಳ್ತಾರೆ, ಯಾರು ಏನು ಇಷ್ಟೊಂದು ಸೀರಿಯಸ್ ಆಗಿ ಫೀಲ್ ಮಾಡೋದು ಬೇಡ, ವಿಷಯ ಆಚೆ ಹೋಗದೆ ಇದ್ದಂಗೆ ನೋಡ್ಕೊಳ್ಳಿ ಸಾಕು. ಇಡೀ ಇದ್ರದ್ದು ಕಿತ್ಕೊಂಡು ಹೋಗ್ಬಿಡ್ತದ್ದು, ಇಷ್ಟ ಆಗೋಗ್ಬಿಡ್ತದು. ವೈಯಕ್ತಿಕ ಇದೇನು ನಮ್ಮ ಸೀನ್ ಹಿಂಗಾಗೋಗ್ಬಿಡ್ತಲ್ಲ ಅಂತ. ಹೀರೋಯಿನ್ ಬಂದಿರ್ತಾಳೆ, ಅಲ್ಲೂ ಅಷ್ಟೇ ಒಂದು ಏನು ಕೈಕಾಲಿಗೆಲ್ಲ ಏನೋ ನೋವು ಮಾಡಿಕೊಂಡು ಬಂದಿದ್ರೆ ಅಲ್ಲಿ ಇಡೀ ಸೀನು ತುಂಬ ಬೇರೆ ಥರ ಡ್ರಾಮಾ ಆಗಬೇಕಿತ್ತದು. ಇದಕ್ಕಿದ್ದಂಗೆ ಸುನಿ ಇದ್ರದಲ್ಲೊಂದು ಇದನ್ನ ಹಾಕ್ಬಿಟ್ರೆ ಅದು ಹಂಗೆ ಆಗಬೇಕು. ಆ ಕಾಮಿಡಿಯಾಗ ಆ ಘಟನೆನೇ ಮರ್ತೋಗ್ಬಿಡ್ಬೇಕು, ಆ ಮಟ್ಟಕ್ಕೆ ಒಂದು ಬೇರೆ ಎಫೆಕ್ಟನ್ನು ತಂದ್ಕೊಡೋ ಹಾಗಿತ್ತದು. ಸೊ ಇವೆಲ್ಲ ಇಂಪ್ರೂವೈಸೇಷನ್ಸ್ ಏನಿದೆಯಲ್ಲ, ಇದೆಲ್ಲ ಇಂಪ್ರೂವೈಸೇಷನ್ಸ್ ಸುನಿದೇನೆ. ಸೊ ಹಾಗಾಗಿ ಕತೆ ಅನ್ನೋದು ಬರೀ ಒಂದು ಮೂಳೆ ಮಾತ್ರ, ಅದು ಇಟ್ ಈಸ್ ಎ ಸ್ಕೆಲಿಟನ್. ಅದಕ್ಕೆ ಒಂದಷ್ಟು ಏನೇನೆಲ್ಲ ತುಂಬಬೇಕೋ ಅದಕ್ಕೆ ಒಂದಷ್ಟು ನಾವು ಸಪೋರ್ಟ್ ಮಾಡ್ತೀವಿ. ಆ ಜೀವ ತರಿಸುವಂತಹ ಕೆಲಸವನ್ನು ಸುನಿಯವರು ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಅವರಿಗೆ ಮೊದಲನೇದಾಗಿ ಇದಕ್ಕೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸುನಿ.